ಹರಿ ಓಂ ವೀಕ್ಷಕರೇ, ದೇಹದಲ್ಲಿ ತುಂಬಿರುವಂತಹ ಕೊಬ್ಬು ಹಾಗೂ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ 30 ಡೇಸ್ ಚಾಲೆಂಜಿನ 5ನೇ ದಿನದ ಅಭ್ಯಾಸದಲ್ಲಿ ಮತ್ತೆ 5 ಸರಳವಾದ ಎಕ್ಸಸೈಸ್ ಅನ್ನು ಅಭ್ಯಾಸ ಮಾಡೋಣ. ನಾನು ಹಿಂದಿನ 4 ವಿಡಿಯೋದಲ್ಲಿ ಹೇಳಿರುವಂಥ ಎಕ್ಸಸೈಸಿನ ಜೊತೆಗೆ ಈ ಎಕ್ಸಸೈಸ್ ಅನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ತುಂಬಿರುವಂತಹ ಕೊಬ್ಬಾಗಿರ್ಬೋದು ಹಾಗೆ ದೇಹದ ತೂಕವನ್ನು ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಆ ಎಕ್ಸಸೈಸ್ ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಹರಿಕರ್. ಬನ್ನಿ ವೀಕ್ಷಕರೇ, ಈಗ 5ನೇ ದಿನದ ಅಭ್ಯಾಸದಲ್ಲಿ ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. 2 ಕಾಲುಗಳನ್ನ ಮುಂದಕ್ಕೆ ಚಾಚುತ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ. ಹಾಗೆ 2 ಕಾಲುಗಳನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ 2 ಕೈಯನ್ನ ನಿಮ್ಮ ಭುಜದ ಅಂತರಕ್ಕೆ ಮೇಲೆತ್ತಿ ಈಗ ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಮೇಲ್ಭಾಗವನ್ನು ಟ್ವಿಸ್ಟ್ ಮಾಡಿ ಬಲ ಹಸ್ತದಿಂದ ಎಡಗಾಲಿನ ಪಾದವನ್ನು ಟಚ್ ಮಾಡಿ ಮತ್ತೆ ಇನ್ಹೇಲ್ ಸೆಂಟರ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್ 25 ಕೌಂಟ್ ಆಗಿ ಅಭ್ಯಾಸ ಮಾಡಿ. 2 3 4 5 6 7 8 9 10 10 9 8 7 6 5 4 3 2 1 0 1 2 3 4 5 25 ಕೌಂಟ್ ಆದ ನಂತರ ಮತ್ತೆ ಸೆಂಟರ್ಗೆ ಬಂದು ಹಾಗೆ ಕೈಯನ್ನು ಕೆಳಗಡೆ ಇಳಿಸಿ ಮತ್ತೆ ದಂಡಾಸನದ ಸ್ಥಿತಿಗೆ ಬನ್ನಿ. ಇದು ಮೊದಲನೇ ಎಕ್ಸಸೈಸ್. ಈ ಎಕ್ಸಸೈಸ್ ನೀವು 25 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಈಗ 2ನೇ ಎಕ್ಸಸೈಸ್ ಅನ್ನು ಅಭ್ಯಾಸ ಮಾಡೋಣ. ಮತ್ತೆ 2 ಕಾಲುಗಳನ್ನ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ 2 ಕೈಯನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಈಗ ಎಕ್ಸೇಲ್ ಮಾಡ್ಕೊಳ್ತಾ ನಿಮ್ಮ ರೈಟ್ ಅಥವಾ ಲೆಫ್ಟ್ ಬೆಂಡ್ ಆಗಿ 2 ಹಸ್ತದಿಂದ ನಿಮ್ಮ ಪಾದವನ್ನ ಟಚ್ ಮಾಡಿ. ಎಕ್ಸೇಲ್ ಮತ್ತೆ ಸೆಂಟರ್ ಎಕ್ಸೇಲ್, ಸೆಂಟರ್ ಎಕ್ಸೇಲ್. ಇಲ್ಲೂ ಕೂಡ 25 ಕೌಂಟ್ ಆಗಿ ಅಭ್ಯಾಸ ಮಾಡಿ. 3 4 5 6 7 8 9 10 10 9 8 7 6 5 4 3 2 1 0 1 2 3 4 and 5 25 ಕೌಂಟ್ ಆದ ನಂತರ ಮತ್ತೆ ಸೆಂಟರಿಗೆ ಬನ್ನಿ. ಹಾಗೆ 2 ಕಾಲುಗಳನ್ನ ಮುಂದಕ್ಕೆ ಚಾಚುತ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ. ಇದು ಫಸ್ಟ್ ರೌಂಡ್. ಇದೇ ರೀತಿಯಾಗಿ ನೀವು ಇನ್ನು 2 ರೌಂಡ್ ಅಭ್ಯಾಸ ಮಾಡಿ. ಪ್ರತಿಯೊಂದು ಎಕ್ಸಸೈಸ್ ಅನ್ನ ನೀವು 25 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಈಗ 3ನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮತ್ತೆ 2 ಕಾಲುಗಳನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಬೆನ್ನು ಸಾಧ್ಯವಾದಷ್ಟು ನೇರವಾಗಿರಲಿ. ಈಗ ನಿಮ್ಮ 2 ಹಸ್ತವನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಫಸ್ಟ್ ಎಕ್ಸೇಲ್ ಮಾಡ್ಕೊಳ್ತಾ 2 ಹಸ್ತವನ್ನ ಸ್ಪ್ರೆಡ್ ಮಾಡಿ ಹಾಗೆ 2 ಹಸ್ತದಿಂದ ನಿಮ್ಮ 2 ಪಾದವನ್ನ ಟಚ್ ಮಾಡಿ ಮುಂದಕ್ಕೆ ಬೆಂಡ್ ಆಗಿ ಮತ್ತೆ ಇನ್ಹೇಲ್ ಮಾಡ್ತಾ ಸೆಂಟರಿಗೆ ಬನ್ನಿ. ಹಾಗೆ 2 ಹಸ್ತವನ್ನ ನಿಮ್ಮ ದೇಹದ ಮುಂಭಾಗಕ್ಕೆ ತೆಗೆದುಕೊಂಡು ಬಂದು 2 ಹಸ್ತವನ್ನ ನೆಲದ ಮೇಲೆ ಇರಿಸಿ ಮತ್ತೆ ಮುಂದಕ್ಕೆ ಬೆಂಡ್ ಆಗಿ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಇಲ್ಲೂ ಕೂಡ 25 ಕೌಂಟ್ ಆಗಿ ಅಭ್ಯಾಸ ಮಾಡಿ. 1 2 3 4 5 6 7 8 9 10 10 9 8 7 6 5 4 3 2 1 1 2 3 4 5 25 ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಸೆಂಟರಿಗೆ ಬಂದು ಹಾಗೆ 2 ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಮತ್ತೆ ದಂಡಾಸನದ ಸ್ಥಿತಿ. ಇದು ಫಸ್ಟ್ ರೌಂಡ್. ಇದೇ ರೀತಿಯಾಗಿ ಮತ್ತೆ ಇನ್ನು 2 ರೌಂಡ್ ಅನ್ನ ನೀವು ಅಭ್ಯಾಸ ಮಾಡಿ. ಈಗ 4ನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಅಗೇನ್ ಸ್ಪ್ರೆಡ್ ಯುವರ್ ಲೆಗ್. ಮತ್ತೆ ನಿಮ್ಮ 2 ಕಾಲುಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ.
ಈಗ ಚಕ್ಕಿ ಚಾಲನವನ್ನು ಮಾಡೋಣ. ಹಾಗೆ ಕೈ ಬೆರಳನ್ನು ಈ ರೀತಿಯಾಗಿ ಇಂಟರ್ಲಾಕ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಈಗ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡೋಣ. ಇನ್ಹೇಲ್ ಮಾಡ್ತಾ ಹಾಫ್ ರೊಟೇಷನ್, ಹಾಗೆ ಎಕ್ಸೇಲ್ ಮಾಡ್ಕೊಳ್ತಾ ನಿಧಾನವಾಗಿ ಮುಂದಕ್ಕೆ. ಇನ್ಹೇಲ್, ಎಕ್ಸೇಲ್, 10 ಕೌಂಟ್ ಕ್ಲಾಕ್ ವೈಸ್, ಹಾಗೆ 10 ಕೌಂಟ್ ಆಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಮಾಡಿ. 3 4 5 6 7 8 9 10 ಕೌಂಟ್ ಕ್ಲಾಕ್ ವೈಸ್ ಆದ ನಂತರ ಈಗ ಆಂಟಿ ಕ್ಲಾಕ್ ವೈಸ್ 10 ಕೌಂಟ್ ಮಾಡೋಣ. 1 2 3 4 5 6 7 8 9 10 ಕ್ಲಾಕ್ ವೈಸ್ 10 ಕೌಂಟ್, ಹಾಗೆ ಆಂಟಿ ಕ್ಲಾಕ್ ವೈಸ್ 10 ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಸೆಂಟರಿಗೆ ಬಂದು ಹಾಗೆ 2 ಕಾಲುಗಳನ್ನು ಮುಂದಕ್ಕೆ ಚಾಚ್ತಾ ದಂಡಾಸನದ ಸ್ಥಿತಿ. ಈಗ ಕೊನೆ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ದಂಡಾಸನದ ಸ್ಥಿತಿಯಿಂದ. ಹಾಗೆ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಬೆನ್ನನ್ನ ನೇರವಾಗಿರಿಸಿ ಕೈಗಳನ್ನ ಮುಂದಕ್ಕೆ ಚಾಚಿ. ಇನ್ಹೇಲ್ ಮಾಡ್ತಾ ನಿಧಾನವಾಗಿ 2 ಕೈಯನ್ನ ಮೇಲಕ್ಕೆತ್ತಿ ಹಾಗೆ ಸಂಪೂರ್ಣ ನಿಮ್ಮ ಸೊಂಟದ ಮೇಲ್ಭಾಗವನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಸ್ವಲ್ಪ ಹಿಂದಕ್ಕೆ ಬೆಂಡಾಗಿ. ಮತ್ತೆ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, 25 ಕೌಂಟ್ ಅಭ್ಯಾಸ ಮಾಡಿ. 2 3 4 5 25 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 6 7 8 9 10 9 8 7 6 5 4 3 2 1 1 2 3 4 5 ಮತ್ತೆ ನಿಧಾನವಾಗಿ 25 ಕೌಂಟ್ ಆದ ನಂತರ ಮೇಲಕ್ಕೆ ಬಂದು ಹಾಗೆ ಕೈಯನ್ನು ಕೆಳಗಡೆ ಇಳಿಸ್ತಾ ಈಗ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಕಾಲುಗಳು ಸ್ವಲ್ಪ ಅಗಲವಾಗಿರಲಿ, ಕೈಗಳು ದೇಹದ ಹಿಂಭಾಗದಲ್ಲಿರಿಸ್ತಾ ಹಾಗೆ ಸ್ವಲ್ಪ ಹಿಂದಕ್ಕೆ ಚಾಚಿ ತಲೆಯನ್ನು ಹಿಂದಕ್ಕೆ ಚಾಚ್ತಾ ರಿಲ್ಯಾಕ್ಸ್ ಮಾಡಿ. ಈ 5 ಎಕ್ಸಸೈಸ್ ಇಂದ ನಮ್ಮ ಸಂಪೂರ್ಣ ದೇಹ ಹಾಗೂ ನಮ್ಮ ಉಸಿರಾಟದಲ್ಲಿ ಆದಂಥ ಬದಲಾವಣೆಯನ್ನು ಗಮನಿಸ್ತಾ ಆಳವಾದ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, 5ನೇ ದಿನದ ಅಭ್ಯಾಸದಲ್ಲಿ 5 ಸರಳವಾದ ಎಕ್ಸಸೈಸ್. ಈ 5 ಎಕ್ಸಸೈಸ್ ಅನ್ನ ನೀವು 25 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಹಾಗೆ ನಾನು ಹಿಂದಿನ 4 ವಿಡಿಯೋದಲ್ಲಿ ಹೇಳಿರುವಂಥ ಎಕ್ಸಸೈಸಿನ ಜೊತೆಗೆ ಈ ಎಕ್ಸಸೈಸ್ ಅನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ತುಂಬಿರುವಂಥ ಕೊಬ್ಬು ಹಾಗೂ ದೇಹದ ತೂಕವನ್ನು ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಹೊಸಬರು ನೋಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ಮುಖಾಂತರ ತಿಳ್ಕೊಳ್ಬೋದು. ಹರಿ ಓಂ.